ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತು ಹುಣ್ಣಿಮೆ, ನೂಲ್ ಹುಣ್ಣಿಮೆ ಅಂತ ಹೇಳ್ತಾರ. ರಕ್ಷಾ ಬಂಧನ ನೋಡ್ರಿ. ವಿಶ್ವ ಹ್ಯಾಪಿ ರಕ್ಷಾ ಬಂಧನ ಎಲ್ಲರಿಗೂ. ಇವತ್ತು ಈಗ ನಾನು ಇದನ್ನ ಕಳಸ ವಿಸರ್ಜನೆ ಮಾಡಂಗಿಲ್ಲ ನಂತರ, ಯಾಕಂದ್ರೆ ಹುಣ್ಣಿಮೆ ಐತಲ್ಲ, ಹಾಗಾಗಿ ಪೂಜೆತಿ ಮಾಡ್ಕೋಬೇಕ. ಇವ್ ನಾ ಹೂವತಿ ತಕೊಂಡ್ಬಿಡ್ತೇನೆ. ಹೂವು ತಕೊಂಡ ಬ್ಯಾರೆ ಹೂವನ್ನ ಏರಿಸಿ ಮತ್ತು ಪೂಜೆ ಮಾಡ್ಕೊಂಡ ದೀಪಾತಿ ಹಚ್ತೇವಲ್ಲ. ನಿನ್ನೆ ಏನಾತಂದ್ರೆ ಯಪ್ಪ ನಮ್ಮಲ್ಲಿ ಎಲ್ಲ ಕಡೆ ಮಳೆ ಆಗೈತ್ರಿ. ಇಲ್ಲೇ ಬೆಟ್ಕೊರ್ಕೆ ಆಗೈತಿ, ಸುತ್ತಮುತ್ತ ಹಳ್ಳಿಗಳಿಗೆ, ಇಲ್ಲಿ ತಾಂಡೆಗಳಿಗೆ ಎಲ್ಲ ಕಡೆನೂ ಮಳೆ ಆಗೈತಿ. ಇಲ್ಲಿ ನಮ್ಮ ಏರಿಯಾಕ್ಕೆ ಅಷ್ಟನ್ನು ಮಳೆಗಿಲ್ಲ. ನಮ್ಮ ಏರಿಯಾ ಅಂತಂದ್ರೆ ನಮ್ಮೂರು 400 ಏನೈತಿ, 400 ಮಳೆನೇ ಆಗಿಲ್ಲ. ನಮ್ಮ ಮನೆಯವ್ರು ಮುಂಜೆ ಒಂದು ಖುಷಿ ಅದನ್ನ ಮಾತಾಡಕತ್ತಾರೆ, ಮಳೆನಾಗಿಲ್ಲ ಅಂತ ಹೇಳಿ. ಅದು ಮಧ್ಯಾಹ್ನ ನಾವು ಹೊರಗೆ ಗಾಳಿ ಭಾಳ ಬಿಟ್ಟಾಗ ಏನೋ ಮಾಡಾಕತ್ತಿದ್ವಿ. ಇದು ಕಿಟಕಿ ದೇವರ ಅಪೋಸಿಟನ್ನ ಐತಿ. ಕಳಸ ಏನು ಇದನ್ನ ಮಾಡ್ಯಾವಲ್ಲ, ಇದ್ರ ಅಪೋಸಿಟನ್ನ ಐತಿ. ಜೋರು ಗಾಳಿ ಬಿಟ್ಟು ದೀಪ ಎಲ್ಲ ಶಾಂತ ಆಗ್ಬಿಟ್ಟು. ಯಾಕಂದ್ರೆ ಬೇಕಂದ್ರೆ ಏನು ಮಾಡಿಲ್ಲ ನಾವು ಅದ್ರೊಳಗೆ ಇದು ತುಪ್ಪಾತಿ ಹಾಕಿರ್ತೇವಲ್ಲ, ಈ ಟೈಮಿಗೆ ಏನು ಆಗ್ಬಿಡ್ತಂತಂದ್ರದ ಗಟ್ಟಿ ಆಗ್ಬಿಡ್ತದೆ ತುಪ್ಪ ಎಲ್ಲ. ಕಾಮಾಕ್ಷಿ ದೀಪಕ್ಕೆ ಅಷ್ಟು ತುಪ್ಪ ಹಾಕಿದ್ನಿಲ್ಲ. ಆರತಿಗೆ ತುಪ್ಪದ ಅರ್ತಿ ಬೆಳಗಿದ್ವಿ ನಿನ್ನೆ ನಮ್ಮ ಲಕ್ಷ್ಮೀ ದೇವಿಗೆ. ಇಲ್ಲೇ ಇದು ಕುಂಕುಮಾರ್ಚನೆ ಮಾಡ್ತೀವಲ್ಲ, ಲಕ್ಷ್ಮೀ ಮೂರ್ತಿ, ಸ್ಮಾಲ್ ಲಕ್ಷ್ಮೀ ಮೂರ್ತಿಗೆ ಅದನ್ನ ಮತ್ತು ಗಣೇಶನ ಒಳಗೆ ಜಗಲಿ ಮ್ಯಾಗ ಇಟ್ಟ ಪೂಜೆ ಮಾಡ್ತೀನಿ. ಇಲ್ಲಿ ಲಕ್ಷ್ಮೀನಷ್ಟ ಬಿಟ್ಬಿಡ್ತೀನಿ ನೋಡ್ರಿ. ಹಿಂಗೆ ತುಪ್ಪ ಎಲ್ಲ ಗಟ್ಟಿ ಆಗ್ಬಿಟ್ಟೈತಿ. ಒಂದ ಬುಟ್ಟಿ ತೊಗೊಂಬರ್ತೇನೆ ಅಲ್ರಿ. ಬುಟ್ಟಿ ತೊಗೊಂಬಂದು ಹೂವೆಲ್ಲ ಹಾಕಿಟ್ಟ ಇವನ್ನ ಇಲ್ಲ ನಮ್ಮ ತೆಂಗಿನ ಗಿಡಗಳು ಅದಾವಲ್ಲ, ತೆಂಗಿನ ಗಿಡಕ್ಕನ್ನು ಇಟ್ಟು ಬಿಡ್ತಾನೆ ನಾನು. ಇದು ಮುಂದಿನ ವರ್ಷ ಅನ್ಗಡ್ದನ ಇದು ಯಾವುದು ಬೆಳ್ಳಿ ಗೋಲ್ಡನ್ ಬೆಳ್ಳಿದನ್ನ ಈಗ ಇದನ್ನ ಮಾಡ್ತಾರಲ್ಲ, ತಾಳಿ, ಬೆಳ್ಳಿ ತಾಳಿ ಮಾಡಿಸ್ಬೇಕಂತ ಅಂದ್ಕೊಂಡೆ. ಬೆಳ್ಳಿದ ಅಥವಾ ಬಂಗಾರದ ನೋಡೋಣಂತ. ಬಂಗಾರ ಅಥವಾ ಬೆಳ್ಳಿ ಎರಡರದೊಳಗೆ ಬಂದು ಅರ್ಶಿನ ಕೊಂಬನ ನಾವು ಏನು ಕಟ್ಟಿರ್ತೇವಿಲ್ಲ ತಾಯಿಗೆ, ಅದನ್ನು ಹರಿ ನೀರೊಳಗನ ಬಿಡ್ಬೇಕಂತ ನಾವು ಇಲ್ಲೇ ಗಿಡಕತ್ತಿ ಹಾಕ್ತಿದ್ವಿ. ಹರಿ ನೀರು ಅಂತಂದ್ರೆ ಈಗ ಹೊಳೆ ಐತಿರ್ತಲ್ಲ, ಹೊಳೆ ಆಗಲಿ ಹಿಂಗೆ ಕೌಲಿ ಅಂತೀವಲ್ಲ, ಕೌಲಿ ಆಗಲಿ ಅಲ್ಲೆಲ್ಲ ಬಿಟ್ರೆ ಒಳ್ಳೆಯದು. ನಾವು ಇವನ್ನ ಹೂಗಳು ಏನು ಮಾಡ್ತೇವೆ ಅಂತಂದ್ರೆ, ಈಗ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಈಗ ನಾವು ಪಾಟಲ್ಲಿ ಗಿಡಗಳತ್ತಿ ಬೆಳೆಸಿರ್ತೀವಲ್ಲ, ಅದಕ್ಕೆ ನಾವು ಹಾಕಿದ್ರೂ ಅದು ಗೊಬ್ಬರನೂ ಆಕೈತಿ, ಹೊಳೆ ಮಸ್ತ್ ಬೆಳಿತಾವೆ. ಹೂವಿನ ಗಿಡಗಳಾಗಲಿ ತರಕಾರಿ ಗಿಡಗಳಾಗಲಿ ಹಾಕಿದ್ರೆ, ನಾವಿಲ್ಲಿ ನಮ್ಮ ಹೊಲ್ದಾಗಿರೋದ್ರಿಂದ ನಮ್ಗೆ ಇದನ್ನೇನು ಅಲ್ಲಿ ಇಲ್ಲಿ ಇದನ್ನು ಮಾಡ್ಬೇಕನ್ನೋದೇನಿಲ್ಲ. ಗಿಡಕ್ಕೆ ಹಾಕಿಬಿಟ್ಟಿರ್ತೇವೆ ನಾವಲ್ಲೇ, ಅಲ್ಲೇ ಅದು ಕೊಳೆತು ಗೊಬ್ಬರ ಆಗಿಬಿಟ್ಟಿರ್ತೈತಿ. ತುಳಿದಾಡೋ ಜಾಗದಲ್ಲಿ ಅಷ್ಟೇ ಒಗಿಬಾರ್ದು. ಎಲ್ಲರಿಗೂ ಗೊತ್ತಿರ್ತೈತಿ ಇಲ್ಲ ಅಂತಲ್ಲ, ಕೆಲವೊಂದಿಷ್ಟು ವಿಷಯನ ಶೇರ್ ಮಾಡ್ಕೋತಿರ್ತೇವೆ. ನಿನ್ನೆ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇವತ್ತಿನ ರೂಟೀನ್ ಹೆಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿನ್ನೆ ಅಡುಗೆ ಮಾಡಿದ್ದು ಎಲ್ಲನೂ ಸಂಜಿನ ಹೋಳ್ಗೆ ಮಾಡಿದ್ನೆಲ್ಲ, ಹೋಳ್ಗೆ ದೇವ್ರ ನೈವೇದ್ಯಕ್ಕೆ ಹಿಡಿದಿದ್ದನ್ನು ಹೋಳ್ಗೆ ತಿಂದೀವಿ ನಾವು. ಮತ್ತು ಹಚ್ಚಗಳೇನು ಕೊಟ್ಟು ಕಳಿಸಿದ್ವಿ ಮಾಡಿ. ನಮ್ಮ ದೇವಿಯರ ಅಪ್ಪ ಆಗತಿ ಎಲ್ಲರದು ಊಟ ಇಲ್ಲ ಆತ. ನಮ್ಮ ಹುಡುಗರು ಬಂದಿದ್ದಾರಲ್ಲ, ಅವರು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರು. ಹಂಗೆ ನಮ್ಮ ಮಾವನೂ ಕೊಟ್ಟು ಕಳಿಸಿದ್ದೆ. ಅವ್ರು ನಮ್ಮ ಅತ್ತಿಯವ್ರನ್ನೂ ಬಂದಿದ್ರು. ಇವತ್ತು ಸ್ವೀಟ್ ಅಂತ ಏನು ಮಾಡಂಗಿಲ್ಲ, ಹಾಲು ಮತ್ತು ಸಕ್ಕರೆ ಅಷ್ಟು ನೈವೇದ್ಯಕ್ಕೆ ಹಿಡಿದು ಬಿಡ್ತಾನೆ ದೇವಿಗಾಗಲಿ ಮತ್ತು ಮನೆ ದೇವರಿಗೆ, ಮನೆ ದೇವ್ರಿಗಾಗಲಿ. ಇಷ್ಟು ಮುಗಿಸ್ಕೊಂಡು ನಾವು ಮತ್ತು ಆಮ್ಯಾಗ ಸಿಗ್ತೇವೆ. ಒಂದಿಷ್ಟು ಸೀರೆ ಪಾರ್ಸೆಲ್ ತಂದೇವಿ, ಅವನಷ್ಟು ಓಪನ್ ಮಾಡ್ಬೇಕಾ, ಹೊಳ್ಳಿ ಹಾಕಿ ಬರೋದವು. ಈಗ ಹಬ್ಬ ಸಂಬಂಧ ಪಾಪ ಹಾಕೋಕ್ಕಾಗಲಿಲ್ಲ, ಒಂದು 2-3 ದಿನ ಲೇಟ್ ಆಗಿಬಿಡುತ್ತೆ. ಮತ್ತು ಇದು ಶುಕ್ರವಾರ ಆರ್ಡರ್ ಕೊಟ್ಟಿದ್ರಿ ಅಂದ್ರೆ 12 ಗಂಟೆದೊಳಗೆ ನಾವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. 12 ಗಂಟೆ ನಂತರ ಹೋದ್ರೆ ತೊಗೊಳಂಗಿಲ್ಲ ನಮ್ಮ ಕಡೆ.
ಎಲ್ಲ ಕಡೆನೂ ಅದೇ ಥರ ಇರ್ಬೋದು ಅಂತ ಅನ್ಕೋತೀನಿ ನಾನು. ಸ್ಯಾಟರ್ಡೆ ಆರ್ಡರ್ ಕೊಟ್ರಂದ್ರೆ ಸ್ಯಾಟರ್ಡೇ ಇರ್ತೈತಿ, ಅವತ್ತು ಆಗಂಗಿಲ್ಲ. ಮತ್ತು ಇದು ಫ್ರೈಡೇ ಕೊಟ್ರಂದ್ರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬರ್ತೈತಲ್ಲ, ಮುಂದೆ ಮಂಡೇ ನಾನು ಏನು ಮಾಡ್ತೇನೆ ಅಂತಂದ್ರೆ ಪೋಸ್ಟಿಗೆ ಹೋಗಿ ಹಾಕಿ ಬರ್ತೇನೆ, ಹಾಗಾಗಿ ಲೇಟ್ ಆಕೈತಿ. ಮತ್ತು ಕೆಲವೊಂದು ಸಲ ಥರ್ಸ್ಡೇನೂ ನಾವು ಏನು ಆರ್ಡರ್ ಕೊಟ್ಟಾಗ ಈಗ ಭಾಳಷ್ಟು ಇದ್ದು ಅಂದ್ರೆ, ಯಾಕಂದ್ರೆ ನಾವು 20 ಕಿಲೋಮೀಟ್ರ್ ಮತ್ತು 10 ಕಿಲೋಮೀಟ್ರ್ ಹೋಗ್ಬೇಕಲ್ಲ, ಹಾಗಾಗಿ ಅವಾಗ ನಾನು ಕಾಲ್ ಮಾಡಿ ಮತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೇನೆ, ಇಲ್ರಿ ಫ್ರೈಡೇ ಐತಿ ಮತ್ತು ಭಾಳಷ್ಟು ಪಾರ್ಸಲ್ ಇದ್ದು ಅಂದ್ರೆ ಹೋಗ್ಬಿಡ್ತೆ. ಯಾಕಂದ್ರೆ 1-2 ದಿನ ಟೈಮ್ ತೊಗೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಾಕ್ತೀನಿ. ಭಾಳಷ್ಟು ಎಲ್ಲರೂ ಸಹಕರಿಸ್ತೀರಿ. 1-2 ದಿನ ಲೇಟ್ ಆದ್ರೂ ಪಾಪ ಒಬ್ಬರು ಇದು ಲಿಂಗ್ಸೂರು ಅಂತ ಅನಿಸ್ತೈತಿ, ಅವ್ರು ಅಮೌಂಟ್ ಹಾಕೇ ಒಂದು ತಾತ ಸೀರೆ ರೆಡಿ ಹಾಕನ ಇದಿಲ್ಲ. ಅದು ಯಾವುದಂತಂದ್ರೆ ಜಾಂಬ್ಳಿ ಅಂತೇನೋ, ಜಾಂಬ್ಳಿ ಅಂತಂದ್ರೆ ಪರ್ಪಲ್ ಮತ್ತು ಗ್ರೀನ್ ಬಾರ್ಡರ್ದು. ಅದು ಒಂದೇ ಪೀಸ್ ಇತ್ತು, ನಾನು ತೊಗೊಂಬಂದಿದ್ದು ನೋಡ್ರಿ. ಫಸ್ಟ್ ಇಳ್ಕಲ್ ಸೀರೆ ತೊಗೊಂಬಂದಾಗ ಅದನ್ನೊಬ್ಬರ ಸಿಸ್ಟರ್ ತೊಗೊಂಡ್ರೆ, ಅದನ್ನು ನೋಡಿ ಅವ್ರು ಆವಾಗ ಅಮೌಂಟ್ ಹಾಕ್ಯಾರ. ಅದು ಏನಕ್ಕೆದ 2 ಕಲರ್ ಕೂಡಿ 1 ಕಲರ್ ಆಗಬೇಕಲ್ಲ, ಹಾಗಾಗಿ ಲೇಟ್ ಭಾಳ ಆಗ್ತದ. ಉಳ್ಕೆದು ಎಲ್ಲ ಕಲರ್ ಈಸಿಯಾಗಿ ಸಿಗ್ತಾವೆ, ಆ ಕಲರ್ ಸಿಗೋನವಲ್ಲವು. ಹಾಗಾಗಿ ನಾನು ಮತ್ತೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ರಿ ಬೇಕ್ರಿ ಅಂತೇಳಿ ಮತ್ತು ರೆಡಿ ಮಾಡಿಸೇನೆ ಅದನ್ನು. ಹಂಗೆ ಈಗ 9 ಮೀಟರ್ದು ಸೀರೆಗಳನ್ನು ಬೇಕಂತಂದ್ರೆ ಅವನು ರೆಡಿ ಮಾಡಿಸ್ಕೊಡ್ತೇನೆ. ಈಗ ಅದರಲ್ಲಿನೂ 9 ಮೀಟರ್ದು ಒಂದು ರೆಡಿ ಆಗೈತಿ. ಈಗ ಹಬ್ಬದ ಸೀಸನ್ ಇರೋದ್ರಿಂದಾಗೆ ನೀವು ಗಣೇಶ ಚತುರ್ಥಿ ಮತ್ತು ಮಹಾನವಮಿ ದೀಪಾವಳಿಗೆ ಅಡ್ವಾನ್ಸ್ ಆಗಿ ನಾನು 8 ದಿನ ಮುಂಚಿತವಾಗಿ ನೀವು ಶಾಪಿಂಗ್ ಮಾಡ್ಬೇಕು. ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಿದ್ರೆ ನನ್ನ ಹತ್ರ ಅಂತಲ್ಲ, ನೀವು ಎಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಿದ್ರು, ಯಾಕಂದ್ರೆ ಕೆಲವೊಂದು ಸಲ ಕರೆಕ್ಟಾಗಿ ಟೈಮ್ ಬರ್ತಾವೆ, ಕೆಲವೊಂದು ಸಲ ಲೇಟಾಗಿ ಬಂದುಬಿಡ್ತಾವೆ. ಹಾಗಾಗಿ ನಿಮಗೂ ಡಿಸಪಾಯಿಂಟ್ ಆಗಿರ್ತೈತಿ. ಆ ಥರ ಆಗಬಾರ್ದು ಅನ್ನೋದೊಂದು ರೀಸನ್. ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ನಿಮ್ಗೆ ಸೀರೆ ಪ್ರಮೋಷನ್ ಹೇಳಾಕತ್ತೇನೆ, ಪೂಜೆ ಮಾಡ್ಕೋತೇನೆ, ಟೈಮ್ ಐತಿನ್ನು. ಯಾಕಂತಂದ್ರೆ ಈಗ ಡೆಲಿವರಿ ಅಲ್ಲಿ ಕೊರಿಯರ್ ಸರಿಯಾಗಿ ಕೊರಿಯರ್ ಒಂದೊಂದು ಸಲ ಕೊಡಂಗಿಲ್ಲ, ಮತ್ತು ಕಲರ್ಸ್ ಇಷ್ಟಪಟ್ಟಿರೋ ಕಲರ್ಸ್ ಸಿಗಂಗಿಲ್ಲ. ಇನ್ನೇನು ನವರಾತ್ರಿ ದಿವಂತಲ್ಲ, ನವರಾತ್ರಿ ಕಲರ್ಸ್ ಇಳಕಲ್ ಸೀರೆ ಇಷ್ಟಪಡೋರೆ ಇಳಕಲ್ ಸೀರೆಯಲ್ಲಿ ಕುಬ್ಸದ ಕಣ ಅಂತೂ ಮಸ್ತ್ ಬಂದವ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ನಂಬರ್ನ ಸೇವ್ ಮಾಡ್ಕೋರಿ. ಸೇವ್ ಮಾಡ್ಕೊಂಡ್ರೆ ಡೈಲಿ ಅಪ್ಡೇಟ್ ಕೊಡ್ತಿರ್ತಾನೆ. ಇಳಕಲ್ ಸೀರೆ, ಫ್ಯಾನ್ಸಿ ಸಾರಿ, ಮೈಸೂರು ಸೆಮಿ ಕ್ರೇಪ್, ಲೆನಿನ್ ಕಾಟನ್ನ ಮತ್ತು ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೇನೆ. ಇಲ್ಲಿ ಮನ್ಯಾಗ ಇನ್ನೂ ಒಂದಿಷ್ಟು ಮಾಲ್ ಬರೋದು ಐತಿ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನ್ ಮಾಡ್ಕೊಂಡೇವಿ. ಹೋಗಿ ಬಂದಿಂದ ಸದ್ಯಕ್ಕೆ, ಯಾಕಂದ್ರೆ ನಾವು ಈಗ ಏನಾದರೂ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಸೀರೆಗಳನ್ನ ತೊಗೊಂಬಂದು ಮನ್ಯಾಗ ಇಟ್ಟಿವಿ ಅಂತಂದ್ರೆ, ಅಯ್ಯಪ್ಪ ಇವು ಸೇಲ್ ಆಗಲಿದೆ ದೇವ್ರೆ, ಒಳ್ಳೆ ರೀತಿಯಿಂದ ಸೇಲ್ ಆಗಿ ನಮ್ಗೆ ಲಾಭ ಸಿಗಲಿ ಅಂತೇಳಿ ಇದನ್ನು ಮಾಡ್ತಿರ್ತೀವಿ. ಅಲ್ಲೇ ಹೋಗೋದನ್ನಿಟ್ಟು ಕ್ಯಾನ್ಸಲ್ ಮಾಡ್ತೀವಿ. ಹಿಂಗಾಗಿ ಇದಕ್ಕೆಂದ್ರೆ ಮೊದಲು ನಾನು ಇದನ್ನು ಮಾಡ್ತಿರ್ಕಿಲ್ಲ, ಹಬ್ಬ ಇತ್ತಲ್ಲ, ಹಾಗಾಗಿ ಬಲ್ಕಲ್ಲಿ ಈಗ ಮನೆ ತರಿಸ್ಕೊಂಡಿರೋದಲ್ಲ. ಹಾಗಾಗಿ ಈಗ ಒಂದಿಟ್ಟು ಹೋಗ್ಬೇಕಾದ್ರೆ, ಎಲ್ಲರೂ ಹೋಗ್ಬೇಕಾದ್ರೆ ಬೇಡ, ಯಾಕಂದ್ರೆ ಇನ್ವೆಸ್ಟ್ ಮಾಡಿರ್ತೀವಲ್ಲ, ಅಟ್ಲೀಸ್ಟ್ ಅದಾದ್ರೂ ನಮ್ಗೆ ಸಿಕ್ಕರೆ ಸಾಕು ಅಂತೇಳಿ ಅಂತ ಅನ್ಕೊಂಡು ಎಲ್ಲಿ ಹೋಗಾಕ ಆಗಿರ್ಕಿಲ್ಲ. ಈಗ ಪ್ಲ್ಯಾನ್ ಮಾಡ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು. ನಮ್ಮ ಮನೆಯವ್ರ ಡೇಟ್ ಅದು ಏನು ಹೇಳಂಗಿಲ್ಲ, ಯಾವ ವಾರ ಯಾವುದು ಅಂಥೇಳಿ. ಯಾಕಂತಂದ್ರೆ ನಿಮ್ಗೆ ಗೊತ್ತ, ನಮ್ಮ ಪಪ್ಪಿ ಒಂದು ತೀರ್ಕೊಂಡೈತಿ. ಅದು ಒಂದು 10 ಜನ ರಕ್ಷಣೆ ಮಾಡ್ದಂಗೆ ಮಾಡ್ತಿರ್ತಾರೆ ನಮ್ಮ ಮನೇನ, ನಮ್ಮನ್ನು. ಈಗ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವುದನ್ನು ಆಗಿಂದಾಗ ಅಪ್ಡೇಟ್ ಕೊಡೋಕೆ ಆಗಂಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಂದು ನಾಯಿ ಸಾಕ್ಬೇಕು, ಬಟ್ ನೋಡ್ಬೇಕು ನಮಗೆ ನೋಡಿ, ಯಾಕಂದ್ರೆ ಬೆರಕೆ ಇರಬೇಕಲ್ಲ, ಬೆರಕೆ ಇರೋದನ್ನು ನೋಡಿ ತೊಗೊಂಬಂದು ಸಾಕ್ಬೇಕು. ನಾನು ಮತ್ತು ಆಮ್ಯಾಗ ಸಿಗ್ತೇನೆ ರೀ, ಪೂಜೆ ಮಾಡ್ಕೋತೀನಿ. ಅದಾಯಿ ಮತ್ತು ಇದನ್ನು ಸಿಟ್ ಮಾಡ್ಕೋಬೋದು. ನಾನು ಕಾಡ್ಗೆ ಹಚ್ಚೀನಿ. ಕಾಡ್ಗೆ ಏನು ಹಚ್ಚೀನಂತಂದ್ರೆ, ಇದು ಕಳಸಕ್ಕೆ ತುಪ್ಪ ಹಚ್ಚಿ ಅದು ದೀಪದ ಏನು ಬರ್ತೈತಲ್ಲ ಅದಕ್ಕೆ ಹಿಡಿದು ಕಾಡಿಗೆ ಹಚ್ಚಿನ, ಅದು ಪೂರ್ತಿ ಕಾಣಿಸಂಗಿಲ್ಲ. ನೆಕ್ಸ್ಟ್ ಇಯರ್ ನಾನು ಆಯಿಲ್ ಏನಾರು ಹಚ್ಬೇಕಂತ ಅಂದ್ಕೊಂಡಿನಿ. ಅದು ಇದು ಹಿಂಗೆ ದೇವ್ರಿಗೆ ಹಚ್ಚಕ್ಕೆ ಒಂಥರ ಇದು ಅಂತ ಅನ್ನಿಸ್ತೈತಿ. ಎದರಲ್ಲೇ ಹಂಗೆ ಏನು ಮಾಡಿರ್ತಾರೆ ಏನು ಅಂಥೇಳಿ. ಯಾಕಂದ್ರೆ ತುಪ್ಪ ಹಚ್ಚಿಕೊಂಡು ನಾವು ಇದನ್ನು ಮಾಡ್ಕೊಂಡಿದ್ರೆ ಅದಕ್ಕೆ ಕಾಡಿಗೆ ಬಿಡ್ತೈತೆ. ಅದು ಕಾಡಿಗೆ ಹಚ್ಚೇನಿ. ಬಟ್ ಅದು ಅರಿಶಿಣದೊಳಗೆ ಮತ್ತು ತುಪ್ಪದೊಳಗೆ ಪೂರ್ತಿ ತುಪ್ಪದೊಳಗೆ ಅರಿಶಿಣ ಕಲಿಸಿರ್ತೇನಿಲ್ಲ, ಅದು ಅರಿಶಿಣನೂ ಹಚ್ಚೇನಿಲ್ಲ. ಅರಿಶಿಣನೂ ಅಷ್ಟು ಜಾಸ್ತಿ ತುಪ್ಪ ಆಗೈತೆ ಅಂತ ಅನಿಸ್ತೈತಿ. ಅದು ಅರಿಶಿಣನೂ ಇದಾಗಂಗಿಲ್ಲ. ನೀರಲ್ಲಿ ಕಲಿಸಿ ಹಚ್ಚಿದ್ರೆ ಈಸಿಯಾಗಿ ಹತ್ಕೋತೈತೆ, ತುಪ್ಪದಲ್ಲಿ ಅಂತಂದ್ರೆ ಅಷ್ಟು ಈಸಿಯಾಗಿ ಹತ್ಕೊಳ್ಳಂಗಿಲ್ಲ.
ಅದೆಲ್ಲ ಹೂ ಸಾಕ್ಬೇಕು. ಇವಿಷ್ಟು ಪ್ಯಾಷನ್ ಫ್ರೂಟ್ ನೋಡ್ರಿ. ಇದನ್ನು ಒಳಗಿನ ರಸ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಂಗೆ ನಾವು ಯೂಸ್ ಮಾಡ್ಬೋದು ರಸನ. ಕದ ಹಾಕಿದ್ರೆ ನಿರ್ಲಕ್ಕೆ ಆಯ್ತು ನನಗೂ. ಪೂಜೆ ಐತಿ ಎಲ್ಲ ಮುಗೀತಾ. ಈಗ ಆಚೆ ಕಡೆ ಹೊಲಕ್ಕೆ ಭಾಳ ದಿನ ಆತ ಹೋಗಿನಿ ಇಲ್ಲ. ನಮ್ಮ ಮನೆಯವ್ರು ಹೊಂಟಿದ್ರು, ಹಂಗಾಗಿ ಹೋಗಿ ಬಂದ್ರೆ ಆತಂತೇಳಿ ಆಚೆ ಕಡೆ ಹೊಲಕ್ಕೆ ಹೊಂಟೇವಿ. ಬಾಗೋರಿ ಇದಕ್ಕೆ ಸೊಕ್ಕ ತಡಕೆಲ್ಲ ಬರ್ತೈತಲ್ಲ. ಮೊನ್ನೆ ಹೆಂಗೆ ತಿಂತೈತಿ, ಈಗ ಹೆಂಗೆ ತಿಂದತ್ ನೋಡ. ಬಂದಳ ಇಲ್ಲ ಗೌರಿ ಯಾಕೆ ಬಂದಳ ಆಕೆ. ಬರ್ರಿ ಆಚೆ ಕಡೆ ಹೊಲಕ್ಕೆ ಹೋಗ್ಬರ್ನಂತೆ ಆಗ್ತವೆ. ಏನು ಮೊದಲು ಮಳೆ ಆಗೈತೆ ಅಂದ್ರೆ ಈಗೂ ಚಲೋ ಐತೆ. ನಮ್ಮ ಕಬ್ಬು ಮನ್ಗಂಡು ಐತಿ. ಇದು ಹಚ್ಚ ಕಬ್ಬು ಮೊದಲು ಮಳೆ ಆಗಿದ್ರೆ ನಂಬರ್ 1 ಆಕೈತಿ ರೀ. ಇದು ಹಿಂಗೆ ಯಾವ ಇಲ್ಲೇ ಇಲ್ಲ ಉಂಟು ನಮ್ಮೂರಾಗ ಕಬ್ಬು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ರೀ. ಕುಡುಗೋಲು ತೊಗೊಂಡು ಹೊಲಕ್ಕೆ ಹೊಂಟೀವಿ ರೀ. ಇವ್ರು ಏನೋ ಮಾಡಾಕತ್ತಾರ್ರಿ. ಇಬ್ಬರು ಕೆಲಸ ಇಲ್ಲದ ಮಂದಿ, 3 ಮಂದಿ ಅದಾರ. ಅದ್ರೊಳಗೆ ನಮ್ಮ ಪಪ್ಪಿ ಒಂದು ಹೊತ್ತು ಮಿಸ್ ಆಯ್ತು. 4 ಮಂದಿ ಇದ್ದರು. ಇವ್ರ ಬೆನ್ನು ಅದು ಬರ್ತಿತ್ತು. ಈ ಪಪ್ಪಿ ಒಂದು ಮಿಸ್ ಆಯ್ತು. ಬ್ಲಾಕಿ ನೋಡ್ರಿ ಅಲ್ಲಿ ಐತಿ ನಮ್ಮ. ಬಾ ಬ್ಲಾಕಿ ಬಾ. ಪಾಪ ನಮ್ಮ ಪಪ್ಪಿ ಇರ್ಲದಕ್ಕೆ ಹೆಂಗಾಗೈತೆ ನೋಡ್ರಿ. ನಾವು ಮಾಡಿದ ಹೊಲದ ಕಬ್ಬು ನೋಡ್ರಿ, ಅದು ಹೆಂಗೆ ಬಿದ್ದತ್ರಿ ಮಳೆ. ಅಷ್ಟು ದೊಡ್ಡ ಮಳೆ ಏನಾಗಿಲ್ಲ, ಸಾಧಾರಣ ಆಗೈತೆ ರೀ. ಪಾಲ್ಯ ಮಾಡ್ಕೊಂಡು ಹೊಲ ನೋಡ್ರಿ ಇದು ನಮ್ಮದು. ಕಬ್ಬೆಲ್ಲ ಬಿದ್ದತ್ ನೋಡ್ರಿ. ಹೆಂಗೈತೆ ನೋಡ್ರಿ, ಎಲ್ಲ ಕಬ್ಬು ನಮ್ದ ನೋಡ್ರಿ. ಇದು 2 ದಿನ ಆಗೈತಿ ಹೊಲಕ್ಕೆ ಬಂದಿದ್ದಿಲ್ಲ. ಅಟ್ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದೀವಿ. ಕಬ್ಬ ಬಿದ್ದೈತಿ. ಬ್ಲಾಕಿನೂ ನಂದ ನೋಡ್ರಿ. ಅದು ಆ ಬ್ಲಾಕಿ ಹಿಂದಿದ್ದದ್ದು ನಂಬದಾರಿ. ಅದು ಕುಡ್ಗೋಲ್ ತೊಗೊಂಡು ಅಡ್ಡಾಡಕತ್ತಾಳೆ ಯಾಕೋ ಕಬ್ಬಿನ ದಂಡಿ. ನೊರಿಗಳು ನೋಡ್ರಿ ಇಲ್ಲಿ ನಿದ್ರ ಸರಿ ವೆಂಕಟೇಶ್ನಿ ಹಗಲತ್ತಲ್ಲೇ. ಅವು ನರಿಗೆ ಏನು ಮಾಡೋದಲ್ಲವ. ನರಿ ಅನ್ನೋದು ಗೊತ್ತಾತಲ್ಲ, ಅದು ಮೊಲ ಮಾಡಿ ಓಡುತ್ತದ. ನರಿಗೆ ಯಾಕೆ ಬೊಗಳಾಕಿಲ್ಲ ಇವು. ಸಜ್ಜಿ ಹೊಲ್ದಾಗ ಫೋಟೋ ಶೂಟ್ ಮಾಡ್ಕೊಂಡ ಮಸ್ತ್ ಪಕ್ಕೆ ನಮ್ದಲ್ರಿ ಮತ್ತೆ ಸಜ್ಜಿ. ಇದು ಇನ್ನೊಂದು 15 ದಿನದ ಮೊದಲ ಆಗ್ಬೇಕಿತ್ತು ಮಳೆ. ಮೊದಲಾಗಿದ್ದ ಸಜ್ಜಿ ಮಸ್ತ್ ಇರ್ತಿತ್ತು. ಈ ಕಸ ನಮ್ಮ ಮನೆ ಐತಿ ಇದ್ರೊಳಗೆ. ಮತ್ತು ಮಳೆನೇ ಆಗಲಿಲ್ಲಲ್ರಿ, ಹಿಂಗಾಗಿ ಏನು ಕೇರ್ನ ಮಾಡಲಿಲ್ಲ. ಎಡೆ ಹೊಡೆದಾರ. ಮೇವು ಮಸ್ತ್ ಐತೆ ನೋಡು. ಊರ ಮಗ್ಲಾದ್ರೆ ಉಳ್ದಿತ್ತು ಇದು ಕಸ ಒಂದಿಟ್ರ ದನ ಇದ್ದಾರೆ ಕಿತ್ಕೊಂಡು ಹಾಕಿದ್ರು. ಇದು ನಮ್ಮ ಕಬ್ಬರಿ. ಯಾವುದ್ರಿ ಕಬ್ಬ ನಂಬುದ್ರಿ. ಅದು ಕೆಳಗಿನ ಊರ ಮಲ್ಗಿ ತೋರಿಸ್ಲಿಲ್ಲಲ್ಲ ನಾನು. ಮತ್ತು ಕಸ ತಗೊಳ್ದ ಆತ್ಲ. ಇದು ಕಸ ತೆಗ್ದ ಮತ್ತು ಹಂಗ ಇದ ನೋಡ್ರಿ ಸಜ್ಜಿ
ನಮ್ಮ ಮನೆಯವರು ಕಸ ತೆಗೆದು ಆಗಿ ಮಾಡ್ಯಾರ. ಇನ್ನು ಮತ್ತೆ ಕಸ ಇಗಳೇ ನೋಡಿ, ಇದು ಇಗಳೇ ಹಾರಿದ್ರೆ ಏನೂ ಉಪಯೋಗ ಇಲ್ಲ. ಸಜ್ಜ ಅಲ್ಲ ತೊಗರಿ ತೊಗರಿ ಎಲ್ಲಿ ಏನು ಮಾಡೈತೆ ನೆಟ್ ಹಿಡ್ದೀನಿ ನೋಡ್ರಿ ನಮ್ಮ ತೊಗರಿ ತೊಗರಿ. ಬ್ಲಾಕಿ ನಮ್ಮ ಪಪ್ಪಿ ಇದ್ದಿದ್ರು ನಮ್ಮ ಹಿಂಬಾಲ ಅಡ್ಡಾಡ್ತಿತ್ತ. ಬೇಷದ ಐತಿ ಕಸ ದೌಡಾಗಿತ್ತು ದೌಡ ಅದು 2-3 ದಿನ ಅಡ್ಡಾಡಿದ್ವಿ ನೋಡಿ. ಆ ಕಡೆ ರಾಮದೂರ ಲೋಕಾಪುರ ಹೋಗೋದಾಗ್ತದೆ. ಇಲ್ಲಿಗೆ ಅವತ್ತು ಹರಗಿಸ್ಬಿಡ್ತಿದ್ವಿ ನಾನು. ಏನು ಅನಾಹುತ ಹೇಳ್ತೀನಿ ನಡ್ಕಿಂತ ಸಜ್ಜ ಮುಚ್ಚಜ್ಜ ಒಳ್ಳೆ ಹರಗಸಕ್ಕೆ ಬರ್ತೈತಿ. ಇನ್ನೇನು ಹರಗಿಸಿ ಹಾಂ ಮುರಿತೈತೆ ನಿನ್ನ ಇಲ್ಲದ ನೋಡ್ರಿ ಕಸ. ದಿನ ಬೇಕಾದ್ರೆ ನೀರು ಆಗ್ಬೇಕಾದ್ರೆ ಬೈಲ್ ಆಗ್ಬೇಕಾದ್ರೆ ಹಿಂಗೆ ಎತ್ತು ನೋಡಿ ಕಸ. ಇದನ್ನ ನೋಡಿದ್ರೆ ಬಂದು ಬೇವ್ತಾರೆ. ಅನಾಹುತ ಐತೆ ಇದು ಕಸ. ಹಿಂಗೆ ಇದ್ದು ಮತ್ತು ಹಾದಿ ದಂಡಿ ಏನು ಮಂದಿ ಹೋಗ್ತಾರೆ ಅಂತೇಳಿ ಏನಿಲ್ಲ ಹೊಲ ಮುಚ್ಚಾಜಿ ಇಲ್ಲೇ ಅಂತೀನಿ. ಮುಚ್ಚಾಜಿ ಐತಿ ಏನಿಲ್ಲ. ಹಾಳು ಹಚ್ಚಿದ್ರೆ ಎಲ್ಲಿ ದಿನ ಟೊಯೋಟ ಬಂದು ತಕ್ಕೊಂಬಿಡು. ಒಂದು 50 ಟನ್ನಿನಷ್ಟು ಹೋಗೈತೆ ನಮ್ಗೆ ಟಶ್ ಇದು ಕಬ್ಬು. ಹೌದಾ? ಇದಿಷ್ಟು ನೋಡ್ರಿ ಉರ್ಮಲಿಗೆ ಹತ್ತಿ ಕಬ್ಬು ಹಿಂಗೆ ಇರಬೇಕಾಗಿದ್ದು ಹಿಂಗೆ ಇರಬೇಕಿತ್ತದ. ಉರ್ಮಲಿಗೆ ಹತ್ತಿ ಎಲ್ಲ ಹೋಗ್ಬಿಟ್ಟೈತೆ. ಒಂದು 100 ಟನ್ನಿನ ಕಬ್ಬಿಂದ ಲೆಕ್ಕ ಅಂತ ನೋಡ್ರಿ. ಹೊಲ ಮಾಡಿದವ್ರಿಗಿನ ಲಕ್ಷಣ ಎಲ್ಲ ಲಕ್ಷ ನೋಡ್ರಿ. ಈ ಥರ ಆದ್ರೆ ಮಳೆ ಆಗೋ ಕಾಲಕ್ಕೆ ಆದ್ರೆ ಚಲೋ ಇರ್ತೈತಿ. ಈ ಸಜ್ಜು ಬೇಷೈತಿ. ಇದೆ ಹೆಂಗೈತಿ ನೋಡಿ ಸಜ್ಜೆಲ್ಲ. ಹಾಂ ತೊಗರಿ ಸಾರಿ ಹಂಗೆ ಬರ್ದತ್ತಾಳ ಅದು ಬೈಗೆ ತೊಗರಿ. ಎಷ್ಟಾಗಿ ಸಿಟಿಗೆ ಬರ್ತೀನಿ ಮುದ್ದು ಮುಗ್ಲಿ. ಗುಬ್ಬಿಗೂಡ ಈಗ ಮಾಡಾಕತ್ತ ನೋಡ್ರಿ. ಎಷ್ಟದ ಈ ಸೀಸನ್ ಎಲ್ಲ ಮಾಡ್ತಾವ. ವಿಡಿಯೋ ಮಾಡಿರಿ. ಇಲ್ಲ ರೀ ಇಲ್ಲ ಕಾಣಿಸ್ತಾವ. ಯಾರಿಗಾದ್ರೂ ಬೇಕಾದ್ರೆ ಬಡ ಬುಕ್ಕಿಂಗ್ ಮಾಡ್ಕೋರಿ. ಆನ್ಲೈನ್ ಬುಕ್ಕಿಂಗ್. ಬೆಂಗಳೂರಿಂದ ಒಂದು ಸಲ ಒಬ್ರು ಕಾಲ್ ಮಾಡಿದ್ರು, ನಮ್ಮ ಗುಬ್ಬಿಗೌಡ ಕಳಿಸ್ಕೊಡ್ರಿ, ಗುಬ್ಬಿಗೌಡ ಬೇಕಂತೇಳಿ. ಈಗ ಮನ್ಯಾಗ ಪಕ್ಷಿಗಳು ಸಾಕಿರ್ತಾರಲ್ಲ ಅವಕ್ಕೆ ಏನಾದರೂ ಇದನ್ನು ಮಾಡ್ಬೋದೇನೋ ಇರ್ಬೋದು. ಬರೀ ಹುಲ್ಲಲ್ಲ ಅದು, ಮತ್ತು ಕಬ್ಬಿಂದಿದೆ. ಅವು ಇದರಿಂದ ಕಟ್ತಾವ. ಚಜ್ಜಿ ಬರ್ತಿರ್ತಲ್ಲ ಜೋರ, ಅವಾಗ ಅಂದ್ರೆ ಕಟ್ ತೆಚ್ಚಿ ಹಾಕಿಬಿಡ್ತಾವ. ಮರಿ ಮಾಡ್ತಾವ ಇದರಿಂದಾಗ. ಬೇಕಾದಂಥ ಮಳೆ ಆದ್ರೂ ಒಳಗೆ ಒಂದು ಹನಿ ನೀರು ಹೋಗೋದಿಲ್ಲ ನೋಡು. ಮನುಷ್ಯ ಮಾಡಕ್ಕೆ ಬಂದಿತ್ತ ನಂಗೆ. ಗಾಳಿ ಹೊರದೂ ಬೀಳಂಗಿಲ್ಲ. ಯಾರು ಇರ್ತಾವ ಮತ್ತು ಒಂದೊಂದು ಬಿಟ್ಟು ಹೋಕ್ಕಪ್ಪ. ಯಾಕೆ ಬಿಟ್ಟು ಹೋಕ್ಕವ ಯಾರಿಗೊತ್ತ. ಒಂದೊಂದು ಅರ್ಧ ಮಾಡಿರ್ತಾವ, ಒಂದೊಂದು ಪೂರ್ತಿ ಮಾಡ್ತಾವ. ಅವು ಏನಾರ ಆಗಿರ್ತಾವ ನೋಡಿ. ಅದು ಅರ್ಧೋಟ ಅದು ಏನಾರ ಮಿಸ್ಟೇಕ್ ಆಗಿ ಅದನ್ನ ಬಿಟ್ಟು ಬೇರೆ ಮುಳ್ಳಿನ ಗಿಡದಾಗ ಅಲ್ಲದ ಎಲ್ಲ ಗಿಡಗಳಾಗೂ ಮಾಡ್ತಾರೆ. ಮಗ್ಲು ಬೇವಿನ ಗಿಡ ಆಯ್ತು, ಒಂದರ ಐತೆ ನೋಡಿದ್ರೆ ಮುಳ್ಳಿನ ಗಿಡ. ಮತ್ತು ಅವು ಜಾಸ್ತಿ ಬಾವಿ ಹೊಳಿ ದಂಡಿ ಇರ್ತಾವಲ್ಲ ಅವಕ್ಕೆ ಮಾಡ್ತಾವೆ. ಯಾಕಂದ್ರೆ ಮುಂದೆ ಹೋದ್ರೆ ಈಗ ತತ್ತಿ ಪತ್ತಿ ಕುಡಿಯೋಕೆ ಹೋಗಲ್ಲ ಅವು ಹಾವುಗಳು. ಅವು ಬಿದ್ದರೂ ನೀರಾಗ ಅಂದರೆ ನೀರಾಗ ಬೀಳ್ತೇವನೋ ಹೆದರಿಕೆ ಇರ್ತೈತೆ ಅಂತೇಳಿ. ಹೆಂಗೇನೋ ಅವ್ರದ್ದು ಒಂದು ಮೈಂಡ್. ಹಾಂ ಇರ್ಬೋದು. ಇಲಾಚಿ ಗಿಡಕ್ಕೂ ಇಲ್ಲಿ ನೋಡು ಮತ್ತೆ ಕಟ್ತಾವ ಮುಂದೆ. ಬಾವಿ ಐತಲ್ಲ ಮತ್ತದು ಕೆಳಗೆ ಸುತ್ತ ಕಡೆ. ಬ್ಲಾಕಿ ಇಲ್ಲತ್ತ. ಈ ಮಾವಿನ ಮರ ಎಷ್ಟು ದೊಡ್ಡದೈತಿಲ್ಲ, ಕಾಯಿನಷ್ಟು ದೊಡ್ಡ ಆಗಿರ್ತಾವ. ಆದ್ರೆ ಮಂಗ್ಯಾಕ ಖಾಲಿ ಹೋಗ್ಬಿಡ್ತಾವ. ಕಾಯೋರು ಯಾರು ಇಲ್ಲಿ ಬಂದು. ಹೋಸಲ ಎಲ್ಲ ಇವು ಅವಾಗ ಆಗೊಂದಿಟ್ಟು ಮಳೆ ಆತಲ್ಲ, ಒಂದು ಪ್ಯಾಲ್ಕಾಯಿ ಹರಿದು ಕೊಡ್ಲ. ಎಲ್ಲ ಹುಳ ಹತ್ತೋದು. ಅನ್ನ ತಿನ್ನಲಿಲ್ಲ ಅವನು. ಹಣ್ಣು ರುಚಿ ಭಾಳ ಮತ್ತದ. ಪಿಂಕ್ ಕಲರ್ ಮ್ಯಾಂಗೋ. ನನ್ನ ಗಂಡಗೆ ಒಂದು ಮ್ಯಾಂಗೋ ಅಲ್ಲ ಪೇರ್ಲಕಾಯಿ ಪಿಂಕ್ ಕಲರ್. ಏನು ಮಾತಾಡಕತ್ತೀನಿ ನನಗೆ ಗೊತ್ತಾಗಲ್ತಿ ಇವತ್ತು. ಇಲ್ಲ ಬಂದಾಗ ಎಷ್ಟಾಗಿತ್ತು ಕಾಯಿ ಇದಾವೆ. ಅಲ್ಲೊಂದು ಇಲ್ಲೊಂದು ಅದ್ರ ಪ್ಯಾರ್ಲಕಾಯಿ ತಿನ್ನೋಂಗಾಗಿತ್ತು.
ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಈಗ ಮನೆಗೆ ಹೋಗ್ತೇವೆ ಮತ್ತು ಆಮೇಲೆ ಸಿಗ್ತೀವಿ. ಅಲ್ಲಿ ಹೋಗಿ ಇಲ್ಲಿ ಬಂದು ನೋಡ್ರಿ ಕನಿ ದಾಟ್ಕೊಂಡ ಇಲ್ಲಿ ಮಳೆಗೆ ಐತಲ್ಲ ಒಂದಿಷ್ಟು ನೀರು ನೋಡಕ್ಕಂತ ಹೊಟ್ಟೆವಿ. ಇಲ್ಲಿ ಕನಿಗಳು ನೀರು ಬಂದಾವ ಏನು ಮಾಡ್ಯಾವ. ಆದ ಸತ್ತು 3-4 ನಾಯಿ ಸತ್ತು. ಅವರು ದೊಡ್ಡನ ಆಗೋಲ್ಲವು. ಮುರಿದಿಲ್ಲ ಅದು ಪೂರ ಹಿಂಗೆ ಕಡ್ಯಾಕಾಗಿತ್ತಲ್ಲ ಕಾಲು ಮೊದಲು ಕಡ್ಯಾಕಾಗಿತ್ತು ಅದ ಮೊದಲು. ತವರಿಗೆ 10 ವರ್ಷ ಆಯ್ತು ನಮ್ಮ ನಾಯಿ ಹಿಂಗೆ ಕುಂಟಾತೈತಿ. ಅದು ಈಗ ಹೆಂಗೆ ಮಾಡುತ್ತೆ ಹಿಂಗೆ ಮಾಡ್ತಿತ್ತು ನೋಡಿ ಶನ ಹೋದಿ ಹಂಗೆ ಮಾಡಿ ಅದು. ಇಲ್ಲೊಂದು ಹೊಸ ಕನಿ ನೋಡ್ರಿ. ಇವ ನೀರ್ಗೊಳಗೆ ಹೊಲಕ್ಕೆ ಹಾಸೋದು ನಮ್ಮ ಹೊಲಕ್ಕಲ್ಲಿ. ಮತ್ತೆ ಇದು ಉದ್ದೈತೆ ವೆಂಕಟೇಶ 10-15 ಫೂಟ. ಇದು ಫಾರೆಸ್ಟ್ ಇದ್ದ ಆ ಮೂಲೆ ಐತ್ಲ ಆ ಮೂಲಿ ಮೊನ್ನೆ ಪ್ರತಿಷ್ಠಾಪನೆ ಮಾಡಿರೋ ಈಶ್ವರ ಮತ್ತು ಬಸವಣ್ಣ ಎಲ್ಲಿ ತಂದರು ಇವರು. ಫ್ಯಾಷನ್ ಫ್ರೂಟ್ ಅಲ್ಲ ಮಾರೇ ಪತ್ರದ. ಈಶ್ವರ ಇದ್ದಲ್ಲಿ ಪತ್ರ ಇರ್ಬೇಕು. ನಮ್ಮ ಮನೆಯವರು ಅವ್ರಿಗೆ ಅದು ಗೊತ್ತಿಲ್ಲ. ಪತ್ರ ಎಲ್ಲ ಅದು ಹಾಳಿಗೆ ಬರೀ ಅಡ್ಡಾಡೋದು ಆಯ್ತು ನೋಡ್ರಿ ನಮ್ದು. ಇವು ಕಾಯಿ ಹಿಡ್ದ ನೋಡಿ ತೆಂಗಿನಕಾಯಿ. ಮೆಣಸಿನ್ಕಾಯಿ ನೋಡ್ರಿ ಎಷ್ಟಿಗೆ ಅಲ್ಲ ಇಷ್ಟ ಐತಿ. ಅಲ್ಲಿ ಹಾಡ ಕಟ್ತಾರೆ ಇಲ್ಲಿ ಆಡೋ ಅವ್ನು ಖರ ಕಟ್ಟಿಬಿಡ್ದು ಅದಕ್ಕೆ ಗುಟ್ಕೊಂಡು. ಹೌದೈತಿ. ಇದಕ್ಕೊಂದು ಇದು ಯಾವಾಗ ಈಚೆ ಕಡೆ ಯಾವ ಬೀಳ್ತೈತೆ ಏನೋ ನೋಡಿ. ಅಲ್ಲೇ ನಿಂದಿರ್ತಾವಲ್ಲ ಆ ಗುಟ್ಟಕ್ಕೊಂದ ಕಂಬಕ್ಕೊಂದ ಕಟ್ಟಿಬಿಡ್ದು ಅವ್ನು ಆಕಳ ಕರ್ಬೋದು. ನಾನೊಂದು ದೊಡ್ಡ ಕೋಳಿನ ಹಿಡ್ಕೊಂಡು ಹೋಗೈತೆ ನೋಡ್ರಿ ಇವತ್ತು ಬೆಕ್ಕು. ಪಾಪ ಹೊರಗೆ ಕಟ್ಟ. ಹುಂಚೆಕಾಯಿ ನೋಡಿದ ಏನು ತುಸಾಗೈತಿ. ಬಾ ಹಂಗಾರ ಜೋಕಾಲಿ ಬೆಚ್ಚ ಬಾ ಅದನ್ನ ಬಾಪ ಬಾ ಹಿಂಗಾದ ಹೋಗೋಣ ಬಾ. ಹರ್ಕೊಂಡ್ರೆ ಏನು ಮಾಡಕ್ಕೆ ಹುಂಚೆಕಾಯಿ ಹಿಂಡಿ ಬಾಳೆಹಣ್ಣು ಬೇಡ ಸರ್ಕ ಏನು ಮಾಡಕ್ಕೆ ಹಿಂಡಿ ಸಾಕನ ಉಡಿ ಐತಾ ಸಾಕನ. ಮಸ್ತ್ ಆಕತ್ತ ಅನ್ಸ್ತದ. ತಿಂದಿಲ್ಲ ನೀ ಹಾಕಿಲ್ಲ ಉಡಿದಾಗ. ಹುಂಚಿಕಾಯಿ ಟಕ್ಕತ್ತರ ಇದಾನ ಟಕ್ಕ ಮಸ್ತ್ ಸಾಕ. ಅರಿಯಲ್ಲ ಇನಸ. ಈಗ ಹೋಗಿ ಅರ್ಧ ಬಿಡ್ತಾನೆ. ಶಿವಕ್ಕೆ ಚಪಾತಿ ಮಾಡ್ತೇನೆ ಬಿಸಿ ಚಪಾತಿ. ಜಗ್ಗಿಗೈತೆ ನೋಡಿ. ಅಲ್ಲೇ ಹರ್ಕೊಂಡ್ಬರ್ತಿದ್ರು ಒಜ್ನ್ಯಾಗ ಮಾತ್ರ ಗಿಡ. ಅಲ್ಲಿ ಹೋಗ್ಲಿಲ್ಲಲ್ಲ ನಾವು. ಸಾಕು ಇದನ್ನ ತಿನ್ನ. ಬಿಸಿ ಐತಿರ ಮತ್ತು ನಾಳೆಗೆ ಹರ್ಕೊಂಡು ತಿನ್ನತ್ತೆ. ಅವೇನು ಮಂದಿ ಹೊಲ್ದಾಗಲ್ಲ ನಮ್ಮ ಹೊಲ್ದಾಗ ಅದ. ಹುಂಚಿಕಾಯಿ ಹರ್ಕೊಂಡಿಲ್ಲ. ಇಲ್ಲಿ ಎಷ್ಟು ಗಿಡ ಇದ್ದು ಮೊದಲು ಏನು ತಾನೆ ಈಗ ಇದೋ ಅಂತ ಗಿಡ. ಇಲ್ಲಿ ಅಟ್ಟ ನೀ ಹರ್ಕೊಂಡು ತಿನ್ನು ಮೊದಲು. ರುಚಿ ಭಾಳ ಇವು ಕಾಯಿ. ಹೊಳೆ ಕಡೆ ಜೇನು ಅಲ್ಲೇ ಐತಲ್ಲ ನಮ್ಮ ನೆಲ್ಲಿ ಗಿಡದಾಗ ನೋಡಿಲ್ಲ. ಜೇನು ಬೇವತನ ಆದ ಹಳೆ ಆದ್ಗಳು ಕಡಿಸ್ಕೋತಾರೆ. ಆಕೆ ಮಾತು ಕೇಳಿ ಹೊಂಟೆ ಅದನ್ನ ಹಂಗೆ ಇರ್ತಾನೆ. ಯಾರು ಜೇನಂತ ಬರಲಿಲ್ಲ ಮನಗಂಡ್ತಾವ. ತುಪ್ಪ ಐತಿದೆ ಮನಗಂಡ ತುಪ್ಪ ಐತಿ ನೋಡಿದ್ರು. ಹಲೋ ಜೇನು ನೋಡ್ರಿ. ಜೇನು ಮನಗಂಡ ತುಪ್ಪ ಐತಿದ್ರಿ.
ಎಷ್ಟು ಹುಳ ಏನ ಏನು ತುಪ್ಪ ಇದು ಹುಳ ಅನ್ನೆ ಇಲ್ಲೊಂದೈತಿ ತುಪ್ಪಿಲ್ಲ ಇಲ್ಲಿ ಅಲ್ಲ ಚಿರ್ಜಾನ ಹಾಂ ಬಿಡಿಸಿದ್ರಿ ನೋಡ ಹ್ಞೂ ಜಗ್ಗಿ ಐತಿ ಅಲ್ಲೊಂದು ಪ್ಯಾನ್ ಕಾಯಿ ನೋಡ್ರಿ ಹಾಂ ಇಲ್ಲ ನಾನು ಒಬ್ಬಾಕೆ ತಿಂತಾನೆ ಇಲ್ಲೇ ಐತಿ ಹುಳ ಅದಾವು ಓಡೋದು ಹುಳ ಸಲಿಗೆ ಹೋಗಿಲ್ಲ ಮಗನ ನೀ ಹ್ಞೂ ಇಲ್ಲ ಐತಿ ಬಾಯ್ ಚುಚ್ಚಿ ನೋಡ್ತೀನ ಇಲ್ಲ ಐತಿ ಅಲ್ಲ ಐತಿ ಇಲ್ಲೇ ಮ್ಯಾಗ ಮ್ಯಾಗ ತಲೆನ ಬಿಡಿಸ್ತಿದ್ನ ಅದಕ್ಕೆ ಇದ್ರ ತುಪ್ಪ ಇರ್ಬೋದು ನೋಡಪ್ಪ ಅದು ಮನಗಡೆ ಇದ್ದ ಅಲ್ಲಿದೆ ಹ್ಞೂ ತುಪ್ಪ ಇರೋದಿಲ್ಲ ಈಗ ತಾಟಿದ್ ಇರ್ತತ್ ಮತ್ತು ಹೇಳಿದ್ರೆ ತಿಳ್ಕೋ ಶಕ್ತಿ ಇರ್ಲಿಕ್ಕೆ ಚುಚ್ಚಂಗೆ ಚುಚ್ಚು ಹಿಂದಕ್ಕೆ ಸೇರಿ ನೀವು ಹ್ಞೂ ಯಪ್ಪ ನಾ ಓಡ್ತಾನ ಐತೆ ನೋಡು ಒಂದು ದಿವಸ ಏನಾದ್ರು ಗೊತ್ತೈತೆ ನೋಡು ಹೌದಾ ಚುಚ್ಚು ಚಿನ್ನಟ ಏನಲ್ಲ ಏನೇ ಆಚೆ ಕಡೆ ಹೋಗ್ಬೇಕು ಪಾರಾಗದ ಅದ ಅದು ಬಂದಂಗೈತಿ ನಾವು ಇವ್ರು ಹೋಗ್ತೀವಲ್ಲ ಹೋಗ್ತೀವ ಅದನ್ನ ಒಂದು ಕನಸು ಕಾಣಿ ಭಯ ಬೇಡ ಊರಿಗೆ ಹೋಗೋದು ಒಂದ ಕನಸು ಕಾಣಿ ನಾವು ಊರಿಗೆ ಹೋಗೋದು ಹೋಗಿ ನಿಮ್ಗೆ ಯಾರು ಬೇಡ ಅಂದ್ರೆ ಏನೂ ಒಯ್ಯಂಗಿಲ್ಲ ಯಾವುದು ಕಾಸು ಬೇಕತ್ತದ ದಪ್ಪ ಚಾಂಟ ಕಡೆ ಬಿಟ್ಟಂಗತವ ಚಾಂಟ ಕಡೆ ಬಿಟ್ಟಂಗತವ ಹಾಕತ್ ಕರೆ ಏನು ಮುರ್ದಾಕಿ ಹಂಗೆ ಬಿಡೋಣ ಸ್ವಲ್ಪ ಬೆಳಿಗ್ಗೆ ಏನು ಸಂಬಂಧ ಇಲ್ಲ ನಡಿ ಬಂದ್ ಮಾಡ್ಲಿ ಅದು ಇನ್ನೊಂದು ಬೂತೈತಿ ತೊಗೊಂಬ ಅದನ್ನು ತಿಂದು ಬೂದಲ್ಲ ಅದು ಇನ್ನೊಂದು ಬಿಲ್ದತ್ನೆ ಹಾಂ ಮತ್ತು ಇದು ಬಂದ್ ಮಾಡ್ಲಮ್ಮೆ ನೋಡಿ ಹೋಗಿಪ್ಪ ಪಾಪ ನೋಡೋದು ಅಲ್ಲೊಂದ ಅದನ್ನ ಹೋಗಿಪ್ಪ ಅದನ್ನ ಹೋಗಿ ಅದನ್ನ ಪ್ಯಾಲ್ಕಾಯಿ ತಿನ್ನಿ ಹೋಗಿ ಹಂಗೆ ಬುದ್ದಿಲ್ಲ ಹೊಕ್ಕ ನೋಡೋ ಒಬ್ಬ ಇವು ಪ್ಯಾಲ್ಕಾಯಿ ಎಷ್ಟು ಜಲ್ದಿ ಅಕ್ಕ ನೋಡಿ ಹೂ ನೋಡಿ ಇವು ಎಷ್ಟು ಚಂದ ಹೋಗ್ಬಿಟ್ಟವ ಉಪಯೋಗ ಇಲ್ಲ ಇದು ಪ್ಯಾಲ್ ಗಿಡ ಮುಂದಕ್ಕೆ ತೆಗಿಯಬೇಕು ಇದನ್ನು ನಾವು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂದೀವಿ ನೋಡ್ರಿ ಏನೂ ತೆಗೋದಾಗಲಿಲ್ಲ ನಮ್ದು ಅಡ್ಡಾಡೋದೊಂದು ಆತು 3 ತೆಂಗಿನಕಾಯಿ ಹಿಡ್ಕೊಂಡು ಹೊಂಟೆ ಹೆಲ್ಪ್ ಮಾಡಲಿ ನಾನು ತೆಗೆದ್ರೆ ತೆಗಿ ಇದನ್ನು ನೆಲು ಹಾಕಿ ಮತ್ತು ಅದರಲ್ಲಿ ಹೆಲ್ಪ್ ಮಾಡಿದ್ರೆ ಆಚೆ ಕಡೆ ಇದನ್ನು ನಿಮ್ಗೆ ಆಚೆ ಕಡೆ ಖಾಲಿ ಐತಲ್ಲ ನೆಲೆ ತಗೋಪ್ಪ ಆಚೆ ಕಡೆ ಹಾಕೊಂಡು ಆಚೆ ಕಡೆ ಖಾಲಿ ಐತಿ ನೆಲೆ ತೆಗೆದು ಬಿಡದನ ಆಚೆ ಕಡೆದ ಒಂದು ಖಾಲಿ ಐತಿ ಒಂದು ತೆಗಿ ಅಲ್ಲಿ ಆಚೆ ಕಡೆ ಹಾಕು ಅಲ್ಲಿ ಆಚೆ ಕಡೆ ಹಾಕು ಆಚೆ ಕಡೆ ಒಂದು ಅದನ್ನು ಕಟ್ ಮಾಡಿ ತೆಗಿ ಹೊಂಟ ಸೀದನ್ ಇಷ್ಟುದ್ದ ಏನು ಅಜ್ಜದಾಡಿಸ್ತೆ ಅದನ್ನು ಕೈ ಕಾಯಿ ಎಲ್ಲ ಹೊಡೆದ ಬಿಟ್ಟಾವಲ್ಲ ಇವು ಕಮ್ಮಲ್ಲಿ ಕಾಯಿ ಹೊಡೆದಾವ ಇಲ್ಲ ಹೇಳ್ದ ಕೇಳ್ಬೇಕು ನಮ್ಮ ಮನ್ಯಾಗ ಕೊಡಪ್ಪ ಕೀಲಿ ಕೊಡಬ ನಾವು ಇಟ್ಟಲ್ಲ ಜೋಕಾಲಿ ಬಿಚ್ಚಾಕ ಮ್ಯಾಗ ಹತ್ತಕತ್ತ ನಾವು ಜೋಕಾಲಿ ಆಡಾಕತ್ತೇನೆ ರೀ ಜೋಕಾಲಿ ಈ ವರ್ಷ ಭಾಳ ಆಡೋಕ್ಕಾಗಲಿಲ್ಲ ನಮಗೆ ಕಾರಣ ಅಂತರದಿಂದ ಮೊದಲಿಟ್ಟಲ್ಲ ಈ ಬಿಚ್ಚು ಟೈಮ್ನಾಗ ಬಂದು ಅಲ್ಲೆಲ್ಲ ದಗ್ದ ಇಟ್ಕೊಂಡು ಬಂದು ಇಲ್ಲಿ ಜೋಕಾಲಿ ಆಡಾಕತ್ತೇನೆ ಹೌದ ಮಗನ ಕಾಯಿಲ್ ಬಿಡಲ್ಲ ಇಲ್ಲೇಗೆ ಟವೆಲ್ ಹಾಕೋದು ಮತ್ತು ಅದೊಂದು ಒಜ್ಜೆ ಇನ್ನು ಮುಂದಿನ ವರ್ಷದವರೆಗೂ ನಾವು ಜಾತ್ರೆ ಮಟ್ಟ ಬಿಡ್ಬೇಕಂತ ಮಾಡಿದ್ವಿ ಕನವನ ಜಾತ್ರೆ ಬೇಡ ಹಾಗೆ ಬಾದಕೈತಂತಪ್ಪ ಬಿಟ್ಬಿಡು ನಾವು ಹೋಗ್ಲಾ ನಂದೇನು ಕೆಲಸ ಇಲ್ಲಿಲ್ಲ ಏನ ಮಾಡಾಕಿ ಬರೀ ನಂದೇನು ಕೆಲಸ ಇಲ್ಲ ಹೋಗ್ಲೇನ ಇಲ್ಲಪ್ಪ ನೀನು ಮಾಡ್ತಿ ನೀ ಮಾಡಿ 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 ಏನು ಅವನು ನಮ್ಮ ಯಲ್ಲಪ್ಪಗ ಇಟ್ಟಲ್ಗ ರಾಖಿ ಕಟ್ಟಿಲ್ಲ ಅಂತ ನಮ್ಮ ದೇವಕ್ಕವ್ವ ಜಗಳ ಮಾಡ್ಯಾರ ಅವ್ರು ಅದಕ್ಕೆ ಈಗ ಅವ್ರ ಮಮ್ಮಿ ರಾಖಿ ಕಟ್ಟಾಕರ್ತ ಕರ್ಸ್ಯಾಳ ಈಗ ರಾಖಿ ಕಟ್ಟೋ ಫಂಕ್ಷನ್ ಚಾಲೂ ಆಗೈತೆ ನೋಡ್ರಿ ನಮ್ಮ ಮನ್ಯಾಗ
ಇವತ್ತು ಹಚ್ಚ ರೊಕ್ಕ ಪೈಸಾ ಕೊಡೋದು ಪೈಸಾ ಅಲ್ಲಿ ಹಂಗೆ ಅಲ್ಲ ಪೈಸಾ ಕೊಟ್ಟ ಅದು ಏನೋ ಮಾಡಿದ್ರು ಪ್ರೀತಿಯಿಂದ ಮಾಡ್ಬೇಕು. ನೀವು 1 ರೂಪಾಯಿ ಇವತ್ತಿ ಈ ವರ್ಷ ಇಷ್ಟ ಐತೆ ಮುಂದಿನ ವರ್ಷ ಭಾಳಷ್ಟು ಕೊಡೋಂಗಾಗ್ಲಿ. ಇರ್ಲಿಕ್ಕಂದ್ರೆ ಉದ್ರಿ ಹೇಳೋದಪ್ಪ. ಮುಂದಿನ ವರ್ಷ ಕೊಡ್ತಾನವ, ಈ ವರ್ಷ ಇರ್ಲಿ ನಮ್ಮ ಕೈಯಾರ ರೊಕ್ಕತ್ತಿ ಉದ್ರಿ ಹೇಳೋದು. ಹಾಂ ಇಟ್ಟಲ್ಲ ನೋಡ್ರಿಕ ರೊಕ್ಕ ತರಬೇಕು ಬಾಟಿ ಬಾಟಿ ಖರ್ಚು ಮಾಡ್ತೀವಿ, ದಿನ ಕೊಡ್ತೀವಿ. ನೀವೇ ಹಾಕಿಗೆ ಕೆಲಸ ಮಾಡ್ಬೇಕಾ? ಹೇಳೇನು ಮಗನ ಹಿಡ್ಕೊಂಡು ಕೊಂಡಿರ್ತಿಲ್ಲ ಕಾಲ. ಹಂಗೆ ಹಿಡ್ಕೊಂಡು ಕೊಂಡಿರ್ತಾನೆ. ನಾಳೆ ಕೊಡ್ತೀನಿ. ಈ ವರ್ಷ ಅಂತ ಹೇಳ್ರಿ. ಈ ವರ್ಷ ಉದ್ರಿ ಇರ್ಬೇಕು, ಮುಂದಿನ ವರ್ಷ 5 ರೂಪಾಯಿ ಅಂತ ಹೇಳ ಕುಂಡ್ರಿ ಅಲ್ಲೇ. ಸೀದಾ ಮಾಡೋಣ. ಚೆನ್ನಾಗಿ